ಈ ಮುಹೂರ್ತ ಆದ್ಮೇಲೆ ಶಬರಿಮಲೆಯಲ್ಲಿ ಶೂಟ್ ಮಾಡ್ತಾ ಇದ್ದೀವಿ. ಶಬರಿಮಲೆ ಆದ್ಮೇಲೆ ಬೆಂಗಳೂರಲ್ಲೂ ಕೂಡ 15 ಡೇಸ್ ಶೂಟಿಂಗ್ ಇಟ್ಕೊಂಡಿದ್ದೀವಿ. ಇದು ಅತಿ ಶೀಘ್ರದಲ್ಲಿ ಒಂದು 3 ತಿಂಗಳು ಒಳಗಡೆ ತೆರೆ ಮೇಲೆ ತರಬೇಕು ಅನ್ನೋ ಒಂದು ಚಾಲೆಂಜ್ ತಗೊಂಡ್ ಮಾಡ್ತಾ ಇದ್ದೀವಿ. ನಾವು ಇಲ್ಲಿವರೆಗೂ ಮಾಡಿರೋದು ನೋಡಿದ್ರೆ ಅಯ್ಯಪ್ಪ ಸ್ವಾಮಿ ನಮ್ಮ ಜೊತೆಗಿರೋದ್ರಿಂದ ಎಲ್ಲೂ ಕೂಡ ನಮಗೆ ಸಮಸ್ಯೆ ಆಗಲ್ಲ. ತುಂಬಾ ನೀಟಾಗಿ ಮಾಡ್ತಾ ಇದ್ದೀವಿ. ಅಯ್ಯಪ್ಪನ ಆಶೀರ್ವಾದ ಅಂತೂ ನಮ್ಮ ಮೇಲಿದೆ. ಅಯ್ಯಪ್ಪ ಸ್ವಾಮಿ ಭಕ್ತರ ಆಶೀರ್ವಾದ ಬೇಕು ನಮ್ಗೆ. ಪ್ರತಿಯೊಬ್ಬರು ಜೀವನದಲ್ಲೂ ಕೂಡ ಒಂದಲ್ಲ ಒಂದು ಪವಾಡ. 5 ವರ್ಷ ಹೋಗಿರ್ತಾರೆ ಅಯ್ಯಪ್ಪಂಗೆ, 3 ವರ್ಷ ಹೋಗಿರ್ತಾರೆ, 10 ವರ್ಷ ಹೋಗಿರ್ತಾರೆ. ಅವ್ರನ್ನ ಕೇಳಿದ್ರೆ ಅವ್ರ ಜೀವನದಲ್ಲೂ ಕೂಡ ಏನಾದ್ರೂ ಒಂದು ಪವಾಡ ಹೇಳ್ತಾರೆ. ಅಯ್ಯಪ್ಪನ ಬಗ್ಗೆ ನಾವು ಹೇಳ್ತಾ ಹೋದ್ರೆ, ಸಿನಿಮಾ ಮಾಡ್ತಾ ಹೋದ್ರೆ ಮುಗಿಯೋದೇ ಇಲ್ಲ. ಆದ್ರೂ ಯಾಕೆ ಸಿನಿಮಾ ಬಂದಿಲ್ಲ ಅನ್ನೋದೇ ಅಲ್ವಾ. ನಾವು ಮಾಡ್ತಾ ಇದ್ದೀವಿ, 5 ಹಾಡುಗಳು ಬರುತ್ತೆ, 2 ಫೈಟ್ ಮಾಡಿಸ್ತಾ ಇದ್ದೀವಿ. ಇದರಲ್ಲಿ ತುಂಬಾ ಚೆನ್ನಾಗಿ ಅಲ್ಟಿಮೇಟ್ ಆಗಿ ಇರೋದೇನು ಅಂದ್ರೆ ಒಂದು ಕರುಪು ಸ್ವಾಮಿ ಅವತಾರ ಕೂಡ ತೋರಿಸ್ತಾ ಇದ್ದೀವಿ. ಎಷ್ಟೋ ಜನ ಸ್ವಾಮಿಗಳಿಗೆ ಕರುಪು ಸ್ವಾಮಿ ಯಾರು ಅಂತ ಗೊತ್ತಿಲ್ಲ. ಆ ದೇವರು ಏನು, ಅಯ್ಯಪ್ಪನ ಜೊತೆನೇ ಹೆಂಗಿರ್ತಾರೆ, ಮಾಲೆ ಹಾಕಿದವ್ರು ಪ್ರತಿಯೊಬ್ಬರ ಜೊತೆಗೂ ಕಾವಲು ಕಾಯ್ತಾ ಇರ್ತಾರೆ, ಅಯ್ಯಪ್ಪ ಜೊತೆಗಿರ್ತಾರೆ. ಮಾಲೆ ಹಾಕಿರೋ ಸ್ವಾಮಿಗಳು ಗೊತ್ತಿಲ್ದಿರೋ ವಿಚಾರಗಳನ್ನ ನಾವು ತೋರಿಸ್ತಾ ಇದ್ದೀವಿ. ನಾನು ಕೂಡ ಅಯ್ಯಪ್ಪ ಸ್ವಾಮಿಗೆ ಹೋಗಿದ್ದೀನಿ, 24 ವರ್ಷ ಹೋಗಿದ್ದೀನಿ. ಇದು 25ನೇ ವರ್ಷ. ನನ್ನ ಜೀವನದಲ್ಲೂ ಕೂಡ ಕೆಲವೊಂದು ಪವಾಡಗಳು ನಡೆದಿದೆ. ಅದ್ರ ಬಗ್ಗೆ ಕಥೆಯಲ್ಲಿ ತಗೊಂಡು ಮಾಡ್ತಾ ಇದ್ದೀವಿ. ನಮ್ಮ ಜೀವನದಲ್ಲಿ ನಾನು ಮದುವೆ ಆಗಕ್ ಮುಂಚೆ ಏನ್ ಶಬರಿಮಲೆಗೆ ಹೋಗ್ತಾ ಇದ್ದೆ, ಆ ಕಥೆ ತಗೊಂಡಿದ್ದೀವಿ. ಮದುವೆ ಆದ್ಮೇಲೆ ಏನೆಲ್ಲ ನನ್ನ ಲೈಫಲ್ಲಿ ನಡೀತು, ಕೆಲವೊಂದು ಅಯ್ಯಪ್ಪನ ಆಶೀರ್ವಾದದಿಂದ ಪವಾಡಗಳು ಏನೆಲ್ಲ ನಡೆದಿದೆ, ಅದೇ ಕಥೆಯಲ್ಲಿ ತೋರಿಸಿದ್ದೀವಿ. ಈ ಕಥೆನ ನೋಡ್ತಾ ಇದ್ರೆ ಮೈಯೆಲ್ಲ ಪ್ರತಿಯೊಬ್ಬರು ಅಯ್ಯಪ್ಪ ಸ್ವಾಮಿ ಪ್ರತಿಯೊಬ್ಬರಿಗೂ ಕೂಡ ರೋಮಾಂಚನ ಆಗಬೇಕು. ಸ್ವಾಮಿಯೇ ಶರಣಮಯ್ಯಪ್ಪ.